ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ವ್ಲಾಗ್ ಏನಂದ್ರೆ, ನಾನು ಊರ ಹತ್ರ ಹೋಗಿದ್ದೆ. ಅಲ್ಲಿ ನಮ್ಮ ಜಮೀನ್ ಹತ್ರ ಸ್ವಲ್ಪ ಬಾಲಗಿಡ ತೋಟ ಎಲ್ಲ ಇತ್ತು. ಅದು ತೋರ್ಸೋಣ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದೆಲ್ಲ ನಮ್ಮದೇ. ಎಷ್ಟು ಚೆನ್ನಾಗಿ ಬೆಳೆಯುವ ಬಾಳೆ ಗಿಡ. ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಆರೋಗ್ಯವನ್ನು ಕಾಪಾಡೋದು ಸುಲಭ. ನಮ್ಮ ಮನೆ ಹತ್ರನೂ ಸ್ವಲ್ಪ ಇದೆ. ಬಾಳೆಹಣ್ಣುಗಳು B6 ವಿಟಮಿನ್, ಪೊಟ್ಯಾಷಿಯಂ ಹಾಗೂ ಫೈಬರ್ ಇಂದ ತುಂಬಿರೋದು. ಆದ್ದರಿಂದ ನೀವು ಈ ಸಾದಾ ಸೀದಾ ವಿಧಾನವನ್ನು ನಿಮ್ಮ ಮನೆಯಲ್ಲಿ ಬಾಳೆ ಗಿಡವನ್ನು ಬೆಳೆಸ್ಕೋಬಹುದು. ಬಾಳೆ ಗಿಡ 9 ರಿಂದ 12 ತಿಂಗಳುಗಳಲ್ಲಿ ಹಣ್ಣು ಕಟ್ಟಿಕೊಡಲು ಆರಂಭವಾಗುತ್ತದೆ. ತಾಳ್ಮೆಯಿಂದ ಬೆಳೆಯಿದರೆ ಪ್ರತಿ ಗಿಡದಿಂದ ಒಮ್ಮೆ 10-20 ಬಾಳೆಹಣ್ಣುಗಳು ಬೋನಸ್ ಆಗಿ ತಿನ್ನಬಹುದು. ಬಾಳೆಹಣ್ಣಿನ ಸುತ್ತು ಹೋಗಲು ಚಂದದ ಮಟ್ಟಿಯಿಂದ ಕಾಣುತ್ತದೆ. ಇದು ಹಣ್ಣು ಬರುವ ಸಂಕೇತ. ಇವಾಗ ನಾನು ತೋರಿಸ್ತಾ ಇರೋ ಬಾಳೆ ಗಿಡ ಎಲ್ಲಾನು ಇನ್ನೂ ಇವಾಗ ಗೊನೆ ಹಾಕಿದೆ. ಇನ್ನೂ ಬರೋದು ಇನ್ನೂ 4-5 ತಿಂಗಳಾಗುತ್ತೆ. ಅದು ಅವಾಗ ಫುಲ್ ವಿಡಿಯೋ ವ್ಲಾಗ್ ಮಾಡ್ತೀನಿ. ಇವಾಗ ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣು ಎಲ್ಲಾನು ನಮ್ಮ ಮನೆ ಮುಂದೆ ಇರೋ ಬಾಳೆ ಗಿಡದಲ್ಲಿ ಆಗಿರೋದು. ಈ ಹಣ್ಣುಗಳೆಲ್ಲಾನು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಗೊನೆ ಎಲ್ಲ ತೋರಿಸ್ತಾ ಇದೆ ನೋಡಿ. ನಿಮ್ಮ ಬಾಳೆ ಗಿಡಕ್ಕೆ ನೈಸರ್ಗಿಕ ಕೊಡೆ ಅಥವಾ ಶೇಂಗೆಯಾಡುವ ಹಣ್ಣುಗಳು ಸೇರಿಸುವ ಮೂಲಕ ಪೋಷಕಾಂಶಗಳನ್ನು ನೀಡಬಹುದು. ಗಿಡ ಬೆಳೆಯಲು ಮುಖ್ಯವಾಗಿ ಹಸಿ ಮರಳು, ಗೊಬ್ಬರ ಹಾಗೂ ನೀರಿನ ಸರಿಯಾದ ಮಿಶ್ರಣ ಅಗತ್ಯವಿದೆ. ತಿಂಗಳಿಗೆ 1 ಬಾರಿ ಗೊಬ್ಬರ ಹಾಕಿದರೆ ಇದು ಹಣ್ಣು ಕಟ್ಟಿ ಬೆಳೆಯುವ ಸಹಕಾರಿ ಆಗುತ್ತದೆ. ಈ ರೀತಿ ನಾನು ನನ್ನ ಮನೆ ಹತ್ರ ಕೂಡ ಸ್ವಲ್ಪ ಬಾಳೆಹಣ್ಣು, ಇವಾಗ ಇಲ್ಲಿ ಹಣ್ಣಾಗಿರೋ ಹಣ್ಣೆಲ್ಲ ನಮ್ಮ ಮನೆ ಮುಂದೆ ಸಿಕ್ಕಿರೋದು. ಇನ್ನು ತೋಟದ ಹತ್ರ ಇನ್ನೂ ಸಿಕ್ಕಿಲ್ಲ. ಇನ್ನು 3-4 ತಿಂಗಳಾಗ್ಬೋದು. ಆವಾಗ ಫುಲ್ ವ್ಲಾಗ್ ಮಾಡ್ತೀನಿ. ಇನ್ನು ನಮ್ಮ ಜಮೀನ್ ಹತ್ರನೇ ಹುರುಳಿಕಾಯಿ ಹಾಕಿದ್ವಿ, ಹಂಗೆ ಹಸಿಮೆಣಸಿನ್ಕಾಯಿ ಎಲ್ಲಾನು ಇತ್ತು. ನೀವು ನೋಡ್ತಾ ಇರ್ಬೋದು, ಹುರುಳಿಕಾಯಿ ಇದೆ, ಅದು ತಗೊಂಡ್ ಬಂದಿದ್ದೀನಿ. ಹಸಿಮೆಣಸಿನಕಾಯಿ ಹಂಗೆ ಬದನೆಕಾಯಿ ಇತ್ತು, ಮುಲ್ಲಂಗಿ ಇತ್ತು, ಎಲ್ಲಾನು ತಗೊಂಡ್ ಬಂದಿದ್ದೆ. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅವಾಗೇ ನಾನು ಹೋದ ತಕ್ಷಣ ನಾನೆಲ್ಲ ಬರುವಾಗ ತಗೊಂಡ್ ಬರೋಣ, ಎಲ್ಲ ಕಿತ್ಕೊಂಡ್ ಬರೋಣ ಅಂದ್ರೆ ಅವಾಗಲೇ ಮಳೆ ಬಂತು. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೂ ಅಷ್ಟು ನನಗೆ ಆಗಿಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ವಿಡಿಯೋಗಳು ಇದು. ನೆಕ್ಸ್ಟ್ ಟೈಮ್ ಇವಾಗ ಹೋಗುವಾಗ ಕಂಪ್ಲೀಟ್ ವ್ಲಾಗ್ ಅಂತೂ ಮಾಡ್ತೀನಿ ಇದ್ರ ಬಗ್ಗೆ. ಹಂಗೆ ಇವಾಗ ಇನ್ನು ಏನು ಮಹಾಲಯ ಅಮಾವಾಸ್ಯೆ ಹತ್ರ ಬಂತಲ್ವ, ಅವಾಗ ಊರಿಗೆ ಹೋಗ್ತೀನಿ, ಅವಾಗ ಮಾಡ್ತೀನಿ. ಇನ್ನೊಂದೇನಂದ್ರೆ, ಇದು ನಮ್ದು ಊರು ಬಂದು ಗೌರಿಬಿದನೂರು ಹತ್ರ ಇರೋದು. ಈ ಊರಿಂದ ಬರ್ತಾ ಇರುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸಿಕ್ತು. ಕರಿಬೇವಿನ ಸೊಪ್ಪು ತಗೊಂಡು ಬಂದೆ. ಅದಕ್ಕೆ ಕರಿಬೇವಿನ ಸೊಪ್ಪು ಹಂಗೆ ಹಸಿಮೆಣಸಿನ್ಕಾಯಿ ಕ್ಲೀನಾಗಿ ನಾನು ಕರಿಬೇವಿನ ಸೊಪ್ಪೆಲ್ಲನೂ ತೊಳೆದಿಟ್ಕೊಂಡು ಆಮೇಲೆ ಪ್ರಿಸರ್ವ್ ಮಾಡ್ಕೊಳ್ಳೋಣ ಅಂತ ಪ್ರಿಸರ್ವ್ ಮಾಡಿಕೊಂಡೆ. ಇನ್ನು ಹಸಿಮೆಣಸಿನಕಾಯಿ ಎಲ್ಲಾನು ಸಪ್ರೇಟ್ ಮಾಡಿಕೊಂಡು ಸೆಗ್ರಿಗೇಟ್ ಮಾಡಿಕೊಂಡು ಈ ಥರ ಇಟ್ಕೊತಾ ಇದ್ದೀನಿ, ಬಾಕ್ಸಲ್ಲಿ ಹಾಕ್ಕೊಂಡು. ಈ ಥರ ಇಟ್ಕೊಂಡ್ರೆ ನಮಗೆ 1 ತಿಂಗಳಾದರೂ ಬರುತ್ತೆ. ನನಗೆ ಆ್ಯಕ್ಚುಲಿ ಕೆಂಪು ಮೆಣಸಿನ್ಕಾಯಿ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಬಸ್ಸಾರಿಗೆ, ಚಟ್ನಿಗೆ ಜಾಸ್ತಿ ನಾವು ಬಳಸೋದು ಕೆಂಪು ಮೆಣಸಿನ್ಕಾಯಿ. ಈ ಕೆಂಪು ಮೆಣಸಿನ್ಕಾಯಿ ನಾನು ಜಾಸ್ತಿ ತಂದಿದ್ದೀನಿ. ಇದು ಹೆಲ್ತಿ ಅಂತ, ಸ್ವಲ್ಪ ಗ್ಯಾಸ್ಟ್ರಿಕ್ ಆ ಥರ ಪ್ರಾಬ್ಲಮ್ಗೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಇದ್ದರೆ ಒಳ್ಳೆಯದು ಅಂತ ನಾನು ಜಾಸ್ತಿ ಇದೇ ಬಳಕೆ ಮಾಡ್ತೀನಲ್ವಾ, ಅದಕ್ಕೋಸ್ಕರ ಇದೇ ತಂದಿದ್ದೀನಿ. ಇದೆಲ್ಲನೂ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನನಗೆ ಕರಿಬೇವಿನ ಸೊಪ್ಪು ಇದು ಕೂಡ ಒಂದು 15 ದಿವಸ 1 ತಿಂಗಳಂತೂ ಬಂದೇ ಬರುತ್ತೆ. ಇದಾದ ತಕ್ಷಣ ಇನ್ನು ಕರಿಬೇವಿನ ಸೊಪ್ಪು ಜಾಸ್ತಿ ತಂದಿದ್ದೀನಲ್ವಾ, ಕರಿಬೇವಿನ ಸೊಪ್ಪು ಜಾಸ್ತಿ ತಂದಿದ್ದೀನಿ. ಸ್ವಲ್ಪ ಪ್ರಿಸರ್ವ್ ಮಾಡ್ಕೊಂಡ್ರೆ 1 ತಿಂಗಳ ಮೇಲೆ ಇರುತ್ತೆ. ಇನ್ನು ಸ್ವಲ್ಪ ನಾನು ಕರಿಬೇವಿನ ಪುಡಿ ಮಾಡೋಣ ಅಂತ ರೈಸ್ಗೆ ಮಾಡಿದ್ದೀನಿ. ಅದು ಕೂಡ ಈ ವಿಡಿಯೋ ಅಲ್ಲಿ ಫುಲ್ ತೋರಿಸಿದ್ದೀನಿ. ಇನ್ನು ಕರಿಬೇವಿನ ಸೊಪ್ಪಿದೆ ಅಲ್ವಾ, ಕರಿಬೇವಿನ ಸೊಪ್ಪು ಸ್ವಲ್ಪ ಪ್ರಿಸರ್ವ್ ಮಾಡಿಕೊಂಡು ಮಿಕ್ಕಿದ್ದು ಅದು ಕರಿ ಲೀವ್ಸ್ ಪೌಡರ್ ಥರ ಮಾಡ್ಕೋಬೋದು. ಈ ಪೌಡರ್ ಮಾಡಿದ್ರೆ ನಾವು ಚಿತ್ರಾನ್ನ ಥರ ಮಾಡ್ಕೋಬೋದು. ಕರಿಬೇವಿನ ರೈಸ್ಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಈ ಥರ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ, ನಾನು ಅದಕ್ಕೆ ಒಂದು ಕಡಾಯಿ ತಗೊಂಡು ಸ್ವಲ್ಪ ಇದು ಕರಿಬೇವಿನ ಸೊಪ್ಪೆಲ್ಲನೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಏನು ಹಾಕಂಗಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡು ಗರಿ ಆದರೆ ಸಾಕು. ಅದಾದ ತಕ್ಷಣ ಸೈಡ್ಗೆ ಇಟ್ಬಿಟ್ಟು ಮತ್ತೆ ಜೀರಿಗೆ, ಧನಿಯಾ
ಕೆಂಪು ಮೆಣಸಿನ್ಕಾಯಿ 3 ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ವಿತೌಟ್ ಆಯಿಲು. ಇದು ಫ್ರೈ ಮಾಡ್ಕೊಂಡಿದ್ದು ಸಪ್ರೇಟಾಗಿ ಮಿಕ್ಸಿ ಹಾಕಿದ್ರೆ ಈ ಪೌಡರು, ಹಂಗೆ ಕರಿಬೇವಿನ ಸೊಪ್ಪು ಅದು ಮಿಕ್ಸಿ ಮಾಡ್ಕೊಂಡ್ರೆ ಆ ಪೌಡರು ಎರಡೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಕರಿಬೇವಿನ ಪೌಡರ್ ರೆಡಿ ಆಗುತ್ತೆ. ಈ ಥರ ಗ್ಲಾಸ್ ಡಬ್ಬಲ್ಲಿ ಪ್ರಿಸರ್ವ್ ಮಾಡ್ಕೋಬೋದು. ಕರಿಬೇವಿನ ಪುಡಿ ರೆಡಿ ಆಗಿದೆ ಅಲ್ವಾ, ಇದರಲ್ಲಿ ಇವಾಗ ರೈಸ್ ಮಾಡ್ಕೊಳ್ಳೋಣ. ಕರಿಬೇವಿನ ರೈಸ್ ಮಾಡೋಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು. ಅದರ ಜೊತೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕ್ಬಿಟ್ಟು ಗೋಡಂಬಿನೂ ಹಾಕಬೇಕು. ಇದಾದ ನಂತರ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು, 2 ಹಾಕ್ಬೋದು. ಒಂದು ಗಮನಿಕೆ ಏನಂದರೆ, ನಾವು ಪುಡಿಗೆ ಖಾರ ಯೂಸ್ ಮಾಡಿದ್ದೀವಲ್ವ, ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ವ, ಅದು ನೋಡಿಕೊಂಡು ಖಾರದ್ದು ನಾವು ಹಾಕ್ಕೋಬೇಕಾಗುತ್ತೆ. ಇನ್ನು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಫ್ರೈ ಆದ ನಂತರ ಇದು ಕ್ಯಾರೆಟ್ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕ್ಯಾರೆಟ್ ತುರಿ ಆಪ್ಷನಲ್ಲು, ನಿಮ್ಮ ಇಷ್ಟ ಆದರೆ ಹಾಕ್ಬೋದು. ಇದಾದ ನಂತರ ಫ್ರೈ ಆದಮೇಲೆ ನಾವು ಪುಡಿ ಮಾಡ್ಕೊಂಡಿದ್ವಲ್ವ ಆ ಪೌಡರು ಹಾಕ್ಬಿಟ್ಟು, ಪೌಡರ್ ಆದಮೇಲೆ 2 ನಿಮಿಷ ಇದ್ದರೆ ಸಾಕು. ಸ್ಟವ್ ಆಫ್ ಮಾಡಿ ಈ ಅನ್ನ ಮಾಡ್ಕೊಂಡಿದ್ದೀವಲ್ವ, ಅನ್ನ ಕಲಸಿದ್ರೆ ಕರಿಬೇವಿನ ಪುಡಿ ರೆಡಿ ಆಗುತ್ತೆ. ಕರಿಬೇವಿನ ರೈಸಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಈ ಕರಿಬೇವಿನ ಎಲೆಗಳು ಅಥವಾ ಸಿಹಿ ಬೇವಿನ ಎಲೆಗಳು ಎಂದು ಕರೆಯಲ್ಪಡುವ ಸುಗಂಧ ದ್ರವ್ಯಗಳನ್ನು ಸಾಮಾನ್ಯವಾಗಿ ಭಾರತೀಯ ಪಾಕ ಪದ್ಧತಿಯಲ್ಲಿ ವಿವಿಧ ಭಕ್ಷ್ಯಗಳಿಗೆ ಸುವಾಸನೆ ಮತ್ತು ಪರಿಮಳವನ್ನು ಸೇರಿಸಲು ಬಳಸಲಾಗುತ್ತದೆ. ಅವು ಭಾರತ ಮತ್ತು ಶ್ರೀಲಂಕಾಕ್ಕೆ ಸ್ಥಳೀಯವಾಗಿರುವ ಕರಿಬೇವಿನ ಮರದಿಂದ ಬರುತ್ತವೆ. ಈ ಎಲೆಗಳು ಸ್ಪಷ್ಟವಾಗಿ ಸಿಟ್ರಸ್ ಮತ್ತು ಸ್ವಲ್ಪ ಕಹಿ ರುಚಿಯನ್ನು ಹೊಂದಿರುತ್ತವೆ ಮತ್ತು ಇದನ್ನು ಹೆಚ್ಚಾಗಿ ದಕ್ಷಿಣ ಭಾರತದ ಅಡುಗೆಗಳಲ್ಲಿ, ವಿಶೇಷವಾಗಿ ಚಟ್ನಿಗಳು, ಅಕ್ಕಿ ಭಕ್ಷ್ಯಗಳು ಮತ್ತು ಸೂಪ್ಗಳಲ್ಲಿ ಬಳಸಲಾಗುತ್ತದೆ. ಅಡುಗೆಯ ಆರಂಭದಲ್ಲಿ ಅವುಗಳನ್ನು ಬಿಸಿ ಎಣ್ಣೆಗೆ ಸೇರಿಸಲಾಗುತ್ತದೆ. ಅವುಗಳ ರುಚಿ ಮತ್ತು ಸುವಾಸನೆಯನ್ನು ಬಿಡುಗಡೆ ಮಾಡುತ್ತದೆ, ಭಕ್ಷ್ಯದ ರುಚಿಯನ್ನು ಹೆಚ್ಚಿಸುತ್ತದೆ. ಅವುಗಳ ಪಾಕಶಾಲೆಯ ಉಪಯೋಗಗಳಲ್ಲದೆ ಕರಿಬೇವಿನ ಎಲೆಗಳು ಕೆಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ. ಅವು ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ ಎ, ಬಿ ಮತ್ತು ಸಿ ನಂತಹ ಜೀವಸತ್ವಗಳು ಮತ್ತು ಕ್ಯಾಲ್ಸಿಯಂ, ರಂಜಕ ಮತ್ತು ಕಬ್ಬಿಣದಂತಹ ಖನಿಜಗಳಲ್ಲಿ ಸಮೃದ್ಧವಾಗಿವೆ. ಈ ಎಲೆಗಳು ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುವ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಅಜೀರ್ಣವನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯವನ್ನು ಬೆಂಬಲಿಸುತ್ತದೆ. ಅವರು ಮಲಬದ್ಧತೆ ಮತ್ತು ಅತಿಸಾರದಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡಬಹುದು. ಮಧುಮೇಹವನ್ನು ನಿರ್ವಹಿಸುತ್ತದೆ. ಕರಿಬೇವಿನ ಎಲೆಗಳು ಮಧುಮೇಹದ ವಿರೋಧಿ ಗುಣಲಕ್ಷಣಗಳಿಂದಾಗಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅವರು ಇನ್ಸುಲಿನ್ ಪ್ರತಿರೋಧವನ್ನು ಸಮರ್ಥವಾಗಿ ಕಡಿಮೆ ಮಾಡಬಹುದು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು. ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಅವು ರುಟಿನ್ ಮತ್ತು ಟ್ಯಾನಿನ್ಗಳಂತಹ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಅವು ಹೃದಯ ರಕ್ಷಣಾತ್ಮಕ ಗುಣಲಕ್ಷಣಗಳನ್ನು ಹೊಂದಿವೆ. ಕರಿಬೇವಿನ ಎಲೆಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಹೃದಯ ರೋಗದಿಂದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎಲ್ಲರಿಗೂ ಗೊತ್ತಿರೋ ವಿಷಯ ಏನಂದ್ರೆ, ಕೂದಲಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಕರಿಬೇವಿನ ಎಲೆಗಳು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವುದರಲ್ಲಿ ಮತ್ತು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುವುದರಲ್ಲಿ ತಮ್ಮ ಪಾತ್ರಕ್ಕೆ ಹೆಸರುವಾಸಿ ಆಗಿದೆ. ಈ ರೀತಿ ಪೋಷಕಾಂಶಗಳೆಲ್ಲ ಇದೆ. ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಈ ಎಲೆಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಚಯಾಪಚಯವನ್ನು ವರ್ಧಿಸುವ ಸಾಮರ್ಥ್ಯದಿಂದಾಗಿ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಕರಿಬೇವಿನ ಎಲೆಗಳು ವಿಟಮಿನ್ ಎ ಉತ್ತಮ ಮೂಲವಾಗಿದೆ. ಇದು ಕಣ್ಣಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಈ ಕರಿ ಲೀವ್ಸ್ ರೈಸ್ ನಾನು
ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ, ಲಂಚ್ಗೋಸ್ಕರನೂ ಪ್ರಿಪೇರ್ ಮಾಡಿದ್ದೆ. ಇನ್ನು ಬ್ರೇಕ್ಫಾಸ್ಟ್ ಅಂತೂ ಆಗೋಯಿತು. ಮಧ್ಯಾಹ್ನ ಊಟಕ್ಕೆ ನಾನು ರಾಗಿ ಮುದ್ದೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಮಾಡ್ತಾ ಇದ್ದೆ. ಇನ್ನು ಟೊಮೊಟೊ ಗೊಜ್ಜು ಈಸಿಯಾಗಿ ಮಾಡ್ಕೋಬೋದು. ಇದು ಟೊಮೊಟೊ ಕೈ ಗೊಜ್ಜು ಅಂತೀವಲ್ವ, ಆ ಥರ ಮಾಡಿದ್ದೆ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು. ರಾಗಿ ಮುದ್ದೆ ಜೊತೆಗೆ ಈ ಟೊಮೊಟೊ ಗೊಜ್ಜು ನಮಗೆ ಯಾವಾಗಾದರೂ ನೆಗಡಿ, ಕೆಮ್ಮು ಈ ಥರ ಬಂದರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ಈ ಕೈಗೊಜ್ಜು ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ನಾವು ನಮ್ಮೂರ ಕಡೆ ಮಾಡ್ತೀವಿ. ಈ ರೀತಿ ಬದನೆಕಾಯಲ್ಲಿ ಕೂಡ ಮಾಡ್ಬೋದು. ಕೈಗೊಜ್ಜು ಟೊಮೊಟೊ ನಾವು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಂಡು ಈ ಥರ ಮಾಡಿದ್ರೆ ಇದೆಲ್ಲನೂ ಅದ್ರ ಮೇಲೆ ಈ ರೆಸಿಪಿ ಎಲ್ಲ ಬರುತ್ತೆ. ಇದು ಚಾಪರ್ಗೆ ಹಾಕಿದ್ದೀನಿ. ಚಾಪರ್ಗೆ ಹಾಕಿದ್ರೆ ಸ್ವಲ್ಪ ಫೈನ್ ಇದಾಗುತ್ತೆ ಅಂತ ಆ ಚಾಪರ್ಗೆ ಹಾಕಿ, ಅದಕ್ಕಿಂತ ಮುಂಚೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ನಾನು ಜಾಸ್ತಿ ಕೆಂಪು ಮೆಣಸಿನ್ಕಾಯೇ ಬಳಸ್ತೀನಿ. ಇದು 3 ಸೇರಿಸ್ಕೊಂಡು ಜಜ್ಜಿಟ್ಕೊಂಡು ಚಾಪರಲ್ಲಿ ಇದು ಹಾಕಿ, ಹಂಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಬೋದು. ಉಪ್ಪು ಸಹ ಹಾಕ್ಮೇಲೆ ಮತ್ತೆ ಹುಣಸೆಹಣ್ಣು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ನೋಡಿಕೊಂಡು ನಮಗೆ ಹುಳಿ, ಖಾರ, ಹಂಗೆ ಉಪ್ಪು ಕರೆಕ್ಟ್ ಆಗಿದ್ರೆ ನಾವು ಚಾಪರಲ್ಲಿ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡೆ. ಇದ್ರ ಜೊತೆಗೆ ರಾಗಿ ಮುದ್ದೆ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಜೊತೆಗೆ ಇದು ನಾನು ಈ ಕೈಗೊಜ್ಜು ಮಾಡಿದ್ದೆ. ರಾಗಿ ಮುದ್ದೆ ನಾವು ತುಂಬ ಪ್ರಯೋಜನಕಾರಿ. ರಾಗಿ ಮುದ್ದೆ ಡೈಲಿ 1-2 ಸತಿ ಆದರೂ ನಾನು ಮಾಡ್ತೀನಿ. ಮನೆಯಲ್ಲಿದ್ದರೆ ಮಾತ್ರ 2 ಸತಿ ಗ್ಯಾರಂಟಿ. ನಮ್ಮ ಮಗನಿಗೆ ಎಕ್ಸಾಮ್ಸ್ ಇತ್ತು, ಅವನು ಮಧ್ಯಾಹ್ನ 12 ಗಂಟೆಗೆ ಬಂದೆ. ಅವನು ಸ್ವಲ್ಪ ಮುದ್ದೆ ಬೇಕು ಅದರೊಳಗೆ. ಅವ್ನಿಗೆ ಟೊಮೊಟೊ ಗೊಜ್ಜು ಮುದ್ದೆ ಅಂದರೆ ತುಂಬ ಇಷ್ಟ. ಅದಕ್ಕೆ ರಾಗಿ ಮುದ್ದೆ ಮಾಡಿದೆ. ರಾಗಿ ಮುದ್ದೆ ರಾಗಿ ಹಿಟ್ಟಿನಿಂದ ಮಾಡಿರುವಂತಹ ಸಣ್ಣ ಅಥವಾ ಸ್ವಲ್ಪ ದೊಡ್ಡ ಗಾತ್ರದ ಉಂಡೆ. ಇದು ನೋಡಲು ಒಂದು ಕಲ್ಲಿನಂತೆ ಕಂಡುಬಂದರೂ ಇದನ್ನು ತಯಾರಿಸುವುದು ತುಂಬ ಸುಲಭ. ಆದರೆ ಇದು ಬೇರೆ ಯಾವುದೇ ಆಹಾರಕ್ಕಿಂತಲೂ ತುಂಬ ಭಿನ್ನವಾಗಿದೆ. ಈ ರಾಗಿ ಮುದ್ದೆ ನಾವು ರೆಗ್ಯುಲರ್ ಆಗಿ ಸಾಂಬಾರ್ಗೆ, ಬೇಳೆ ಸಾರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇನ್ನು ಮಸಾಲ ಸಾರಿಗೆ, ಹುಳ್ಳಿಕಾಳು ಈ ಥರ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ರಾಗಿ ಮುದ್ದೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಭಾರತದಲ್ಲಿನ ವೈವಿಧ್ಯತೆ, ಸಂಸ್ಕೃತಿ, ಸಂಪ್ರದಾಯ ಮತ್ತು ಅದೇ ರೀತಿ ಬಗೆಬಗೆಯ ಆಹಾರ ಕ್ರಮವನ್ನು ನೋಡಬೇಕಾದರೆ ಆಗ ಕರ್ನಾಟಕಕ್ಕೆ ಒಂದು ಸುತ್ತು ಹಾಕಿದರೆ ಸಾಕು. ಇಲ್ಲಿ ಆಡುವಂತಹ ಭಾಷೆಯಿಂದ ಹಿಡಿದು ತಿನ್ನುವಂತಹ ಆಹಾರ ತನಕ ಪ್ರತಿಯೊಂದರಲ್ಲೂ ಭಿನ್ನತೆ ಇದೆ. ಉತ್ತರ ಕರ್ನಾಟಕದ ಆಹಾರ ಕ್ರಮವೇ ಬೇರೆಯಾಗಿದ್ದರೆ ದಕ್ಷಿಣ ಕರ್ನಾಟಕದವರದ್ದು ಒಂದು ರೀತಿಯಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿನ ಆಹಾರ ಕ್ರಮವನ್ನು ಅಳವಡಿಸಿಕೊಂಡು ಹೋದರೆ ಖಂಡಿತವಾಗಿಯೂ ದೇಹಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತದೆ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ಮುದ್ದೆ, ಅನ್ನ ಸಾರು, ಹೀಗೆ ವಿವಿಧ ರೀತಿಯ ಆಹಾರ ಕ್ರಮವಿದೆ. ಇಲ್ಲಿ ಮುಖ್ಯವಾಗಿ ರಾಗಿ ಮುದ್ದೆಯ ಆರೋಗ್ಯದ ದೃಷ್ಟಿಯಿಂದಲೂ ತುಂಬ ಒಳ್ಳೆಯದು. ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಇವೆ. ರಾಗಿ ಮುದ್ದೆ ತಿಂದರೆ ಅದು ದೇಹವನ್ನು ಸದೃಢವಾಗಿಸುವುದು ಮತ್ತು ಕಾಯಿಲೆಗಳು ಬರದಂತೆ ತಡೆಯುವುದು ಎಂದು ಹೇಳಲಾಗುತ್ತದೆ. ರಾಗಿ ಮಹತ್ವದ ಬಗ್ಗೆ ತಿಳಿದಿದ್ದ ಪುರಂದರ ದಾಸರು ತನ್ನ ಹಾಡಿನಲ್ಲಿ ರಾಗಿಯನ್ನು ಈ ರೀತಿಯಾಗಿ ವರ್ಣನೆ ಮಾಡಿದರು. ರಾಗಿ ತಂದಿರ ಭಿಕ್ಷೆಗೆ ರಾಗಿ ತಂದಿರ, ಯೋಗ ರಾಗಿ ಭೋಗ ರಾಗಿ ಎಂದು ಹಾಡಿರುವರು. ಆದರೆ ರಾಗಿ ಮುದ್ದೆ ಅಂದರೆ ಇಂದಿನ ದಿನಗಳಲ್ಲಿ ಅದನ್ನು ಕಡೆಗಣಿಸುವಂತಹ ಜನರು ಹೆಚ್ಚು. ಆದರೆ ರಾಗಿ ಮುದ್ದೆ ತುಂಬ ಒಳ್ಳೆಯದು. ಇದರ ಗುಣಗಳನ್ನು ತಿಳಿದುಕೊಂಡಿರುವ ಜನರು ಈಗ ರಾಗಿ ಮುದ್ದೆ ಬಳಸಲು ಆರಂಭಿಸಿದ್ದಾರೆ. ರಾಗಿ ಮುದ್ದೆಯಿಂದ ಸಿಗುವ ಆರೋಗ್ಯ ಲಾಭಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ರಾಗಿ ಮುದ್ದೆ ಅಂದರೆ ಏನು ಅಂದರೆ, ಒಂದು ಪ್ರದೇಶದ ಸಂಸ್ಕೃತಿಯನ್ನು ಕೆಲವೊಂದು ಆಹಾರಗಳು ಕೂಡ ಪ್ರತಿನಿಧಿಸುತ್ತದೆ. ಆದರೆ ರಾಗಿ ಮುದ್ದೆ ಹೆಚ್ಚು ಆಕರ್ಷಕವಾಗಿಯೂ ಇಲ್ಲ ಮತ್ತು ಇದರ ಬಗ್ಗೆ ಇಂಟರ್ನೆಟ್ನಲ್ಲಿ ಮಾಹಿತಿಯೂ ಸಿಗೋದು. ಆದರೆ ನೀವು ಕರ್ನಾಟಕ ಜನರಲ್ಲಿ ಈ ಬಗ್ಗೆ ಕೇಳಿದರೆ ಆಗ ನಿಮಗೆ ಇದರ ಬಗ್ಗೆ ಮಾಹಿತಿ ಲಭ್ಯವಾಗುತ್ತದೆ.
ಇದು ಆರೋಗ್ಯಕ್ಕೆ ಹಲವಾರು ಲಾಭಗಳನ್ನು ನೀಡುವುದು ಮಾತ್ರವಲ್ಲದೆ ಸಂಸ್ಕೃತಿಯ ಪ್ರತೀಕ ಕೂಡ. ರಾಗಿಯ ಹಿಟ್ಟಿನಿಂದ ಮಾಡಿರುವಂತಹ ಸಣ್ಣ ಅಥವಾ ಸ್ವಲ್ಪ ದೊಡ್ಡ ಗಾತ್ರದ ಉಂಡೆ. ಇದು ನೋಡಲು ಒಂದು ಕಲ್ಲಿನಂತೆ ಕಂಡುಬಂದರೂ ಇದನ್ನು ತಯಾರಿಸುವುದು ತುಂಬಾ ಸುಲಭ. ಆದರೆ ಇದು ಬೇರೆ ಯಾವುದೇ ಆಹಾರಕ್ಕಿಂತಲೂ ತುಂಬಾ ಭಿನ್ನವಾಗಿದೆ. ಇದನ್ನು ಚಪಾತಿ ಅಥವಾ ರೋಟಿ ತಿನ್ನಂತೆ ತಿನ್ನಲು ಸಾಧ್ಯವಾಗೋದಿಲ್ಲ. ಇದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಯಾವುದಾದರೂ ಸಾಂಬಾರ್ ಅಥವಾ ಪಲ್ಯದೊಂದಿಗೆ ನುಂಗಬೇಕು. ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಲ್ಲಿ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಕೂಡ ಏರ್ಪಡಿಸಲಾಗುತ್ತದೆ. ಇಲ್ಲಿ 3 ಹೊತ್ತು ರಾಗಿ ಮುದ್ದೆ ಸೇವಿಸುವವರು ಆಹಾರ ಕ್ರಮದಲ್ಲಿ ರಾಗಿ ಮುದ್ದೆ ಸೇವಿಸದ ಲಾಭಗಳು ಕೂಡ ತೂಕ ಇಳಿಕೆಗೆ ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು. ನಾನು ರಾಗಿ ಮುದ್ದೆ ಜೊತೆಗೆ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ. ರಾಗಿ ಮುದ್ದೆ, ತುಪ್ಪ, ಟೊಮೊಟೊ ಗೊಜ್ಜು, ಇದ್ರ ಜೊತೆಗೆ ಸೌತೆಕಾಯಿ ಇಟ್ಕೊಂಡಿದ್ದೆ. ಸೌತೆಕಾಯಿ ನಾವು ಡೈಲಿ ರೊಟೀನ್ ಆಹಾರದಲ್ಲಿ 3 ಸತಿನೂ ತಿಂತೀವಿ. ಇದ್ರ ಜೊತೆಗೆ ಇದು ಸೇರಿಕೊಂಡು ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಇತ್ತು, ಅದು ಸರ್ವ್ ಮಾಡ್ತಾ ಇದ್ದೀನಿ ಲಂಚ್ಗೆ. ನಾನಂತೂ ಮುದ್ದೆ ಅಂತೂ ಮಿನಿಮಮ್ 1 ಟೈಮ್ ಅಂತೂ ಮಿಸ್ಸೇ ಮಾಡಲ್ಲ. ಒಂದೊಂದು ಸತಿ 2 ಸತಿನೂ ಮಾಡ್ತೀವಿ. ಇಷ್ಟು ಆರೋಗ್ಯಕರ ಆಗಿದೆ. ನಮ್ದು ಆ್ಯಕ್ಚುಲಿ ಆಂಧ್ರ ಆದ್ರೂ ನಮ್ಮ ಮನೆಯವ್ರದ್ದು ಕರ್ನಾಟಕ. ನಾವು ಜಾಸ್ತಿ ಅಕ್ಕಿ ಹಾಕಿ ಮಾಡ್ತೀವಿ. ಈ ಥರ ಬರೀ ಹಿಟ್ಟಲ್ಲಿ ಮಾಡೋದು ನಾನು ಇಲ್ಲೇ ಕಲ್ತ್ಕೊಂಡಿದ್ದೆ. ಅದಕ್ಕೋಸ್ಕರ ನನಗೂ ಕೂಡ ತುಂಬ ಇಷ್ಟ. ಮಸಾಲೆ ಸಾಂಬಾರ್ ಜೊತೆಗೆ ಅಂದರೆ ಇನ್ನೂ ಚೆನ್ನಾಗಿ ತಿಂತೀನಿ. ನೀವು ಕೂಡ ತಯಾರಿಸ್ತೀರಾ ಈ ರಾಗಿ ಮುದ್ದೆ? ರಾಗಿ ಮುದ್ದೆ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಇದು ನೆಕ್ಸ್ಟ್ ಇನ್ನು ಮಳೆ ಬೇರೆ ಬರ್ತಾ ಇತ್ತು, ಗೊತ್ತಲ್ವಾ, ಬೆಂಗಳೂರಲ್ಲಿ ಯಾವಾಗಲೂ ಈವ್ನಿಂಗ್ ಟೈಮಲ್ಲಿ ಮಳೆ ಬರ್ತಾನೆ ಇರುತ್ತೆ. ಇವಾಗ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಸ್ವಲ್ಪ ಊರಿಂದ ಬಂದಾಗ ಕಡಲೆಕಾಯಿ ತಂದಿದ್ದೆ, ಹಸಿ ಕಡಲೆಕಾಯಿ. ಅದು ಸ್ವಲ್ಪ ಕಡಾಯಿ ಇಟ್ಟು ಹಾಕಿ ಅದು ಸ್ವಲ್ಪ ಬೇಯಿಸೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವಾಗ ಕಡಲೆಕಾಯಿ ಬೇಯಿಸ್ತಾ ಇದ್ದೀನಲ್ವಾ, ಇದು ಸ್ನೇಹಿತರೆ ಇವತ್ತು ನಮ್ಮದು ಡೇ ಅಲ್ಲಿ ಬ್ರೇಕ್ಫಾಸ್ಟು, ಲಂಚು, ಹಂಗೆ ಸ್ನ್ಯಾಕ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಈ ರೀತಿ ವಿಡಿಯೋಸು ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಈ ಥರ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟೇ ತಲುಪುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.